ಎಲ್ಲ ಸಂಕಟಗಳನ್ನು ತನ್ನ ಎದೆಯಲ್ಲೇ ಇಟ್ಕೊಂಡು ಎಲ್ಲರ ಮುಂದೆ ತಲೆ ತಗ್ಸಿ ಯಾಕೆ ನಿಲ್ಬೇಕಾಗಿತ್ತು? ಎಲ್ಲ ಚೆನ್ನಾಗಿರುವಾಗ ಅಕ್ಕ ಅಕ್ಕ ಅಂತ ಅವಳನ್ನು ಒಂದು ಕ್ಷಣ ಬಿಟ್ಟಿರ್ತಾ ಇರಲಿಲ್ಲ. ನೀನು ಎಲ್ಲರ ಜೊತೆ ಸೇರಿ ಅವಳನ್ನ ದ್ವೇಷಿಸ್ತಾ ಇದೆಯಾ? ಅಕ್ಕ ಯಾಕೆ ಇಂಥ ಕೆಲಸ ಮಾಡಿದ್ಲು ಅಂತ ಒಂದು ನಿಮಿಷ ಆದರೂ ಯೋಚನೆ ಮಾಡಿದೀಯಾ? ಇಷ್ಟಕ್ಕೂ ಆ ಮದುವೆ ಹಿಂದಿನ ರಹಸ್ಯ ಏನು ಅಂತ ನಿನಗೆ ಗೊತ್ತಾ? ಈಗ ಹೇಳ್ತೀನಿ, ಕೇಳು. ಸಿತಾರಾ, ಚೆನ್ನಾಗಿದೆಯಮ್ಮ ಸಿತಾರಾ? ಹಾಂ, ಚೆನ್ನಾಗಿದ್ದೀನಿ. ದೇವಸ್ಥಾನದಲ್ಲಿ ನೋಡಿ ತುಂಬ ದಿನ ಆಯಿತು ನಿಮ್ಮನ್ನು. ಏನು ಮಾಡೋದು, ಈಗ ನಮ್ಮ ಮನೆ ಆಗಿಲ್ಲ. ದಿನ ಏನಾದರೂ ರಗಳೆ ಆಗೋ ಕೊಂಪೆ ಆಗಿದೆ. ಅಲ್ಲಿಂದ ಬಿಡಿಸ್ಕೊಂಡು ಬರೋಕ್ಕೆ ಆಗಲ್ಲ. ನಡಿಬಾರ್ದೆಲ್ಲ ನಡೀತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಆದರೂ ಎಲ್ಲಿರುತ್ತೆ? ಅದು ಸರಿ, ಇವ್ರು ಯಾರು ನಿಮ್ಮ ಜೊತೆಯಲ್ಲಿ ಮೊದಲೇ ಸಲ ನೋಡ್ತಾ ಇರೋದು? ಇವರ ಹೀಗೆ ದೇವಸ್ಥಾನದಲ್ಲಿ ಪರಿಚಯ ಆದವರು. ಸಿತಾರಾ, ಒಂದು ವಿಷಯ ಕೇಳ್ಪಟ್ಟೆ, ತುಂಬ ಬೇಜಾರಾಯಿತು. ನಿಮ್ಮ ಅಕ್ಕನೇ ನಿಮ್ಮ ಮಾವನವ್ರು ಮದುವೆ ಮಾಡ್ಕೊಂಡು ಬಂದ್ಲಂತೆ. ಪ್ರಪಂಚದಲ್ಲಿ ಎಲ್ಲೂ ನೋಡದೇ ಇರೋದು ನಿಮ್ಮ ಮನೇಲಿ ನಡೆದು ಹೋಗಿದೆ. ಏನು ಕರ್ಮನಪ್ಪ ದೇವ್ರೆ, ಇವಳಿಗೆ ಸತ್ಯ ಹೇಳೋಣ ಅಂತಿದ್ರೆ ಈ ಸಮಯದಲ್ಲೇ ಕಾಗಿಗಳ ಥರ ಈ ಜನ ಬರಬೇಕಾ? ಅವ್ರ ಸಮಸ್ಯೆ ಎಷ್ಟಿರುತ್ತೋ ಏನೋ ಅದನ್ನು ನೋಡ್ಕೊಳ್ದೆ ಇನ್ನೊಬ್ರು ಹುಡುಕನ ತೆಗಿಯೋಕೆ ಬರ್ತಾರೆ. ಅಲ್ರಿ ಸಿತಾರಾ, ಮಗಳ ವಯಸ್ಸಿನ ಹುಡುಗಿನ ಜೈರಾಮ್ ಅವರು ಮದುವೆ ಆದ್ರಲ್ಲ, ಅವ್ರಿಗೆ ಸ್ವಲ್ಪನೂ ಬುದ್ಧಿ ಬೇಡವೇನ್ರಿ? ಜನ ಏನು ಅನ್ಕೊಳ್ತಾರ ಅನ್ನೋ ತಿಳುವಳಿಕೆನೂ ಬೇಡವಾ ಅವ್ರಿಗೆ? ಏನು ಮಾಡ್ತೀರಾ, ಎಲ್ಲ ನನ್ನ ಕರ್ಮ. ನಮ್ಮವರೇ ನನ್ನ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನೇನೇ ಹೇಳಿ ಸಿತಾರಾ, ನಿಮ್ಮ ಅಕ್ಕ ಆಸ್ತಿ ಮೇಲೆ ಕಣ್ಣಿಟ್ಟೆ ನಿಮ್ಮ ಮಾವನವ್ರಿಗೆ ಗಂಟು ಬಿದ್ದಿದ್ದು. ದುಡ್ಡು ಅಂದರೆ ಅವಳಿಗೆ ಅಷ್ಟೊಂದು ಪ್ರಾಣನಾ? ಈ ಪ್ರಪಂಚದಲ್ಲಿ ಇಂಥ ಜನ ಇರೋದ್ರಿಂದನೇ ಸಂಬಂಧಗಳು ಪವಿತ್ರತೆನ ಕಳ್ಕೊಂಡಿರೋದು. ಇದನ್ನೆಲ್ಲ ಸಹಿಸ್ಕೊಂಡು ನೀವು ಹೇಗ್ರಿ ಇದ್ದೀರಾ? ಅವ್ರಗಳಿಂದ ನೀವು ಕೊಡೋ ಸಂಕಟ ಆ ದೇವರಿಗೆ ಪ್ರೀತಿ. ಹೌದು, ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ತಾಯಿ ಹೇಗ್ರಿ ಸಹಿಸ್ಕೊಂಡಿದ್ದಾರೆ? ನಮ್ಮ ಅಕ್ಕ ಮಾಡಿದ ಆಘಾತನ ಸಹಿಸ್ಕೊಳಕ್ಕಾಗದೆ ನಮ್ಮಮ್ಮ ಎದೆ ಹೊಡ್ಕೊಂಡು ಸತ್ತೋದ್ರು. ಮಗಗ ಮಗಗ ಸಗ ಮಗಗ ಮಗಗ ಸಗಮ ಸಾನಿನಿ ಸಾನಿನಿ ಸಾನಿ ಸಾನಿನಿ ಸಾನಿನಿ ಗಸದ. ಇಂಥ ಹಾಳಾದ ಮಕ್ಕಳು ನಾಚಿಕೆಡಿ ಕೆಲಸ ಮಾಡಿದ್ರೆ ಅವ್ರು ತಾನೇ ಸಾಯ್ದೆ ಇನ್ನೇನು ಮಾಡ್ತಾರೆ? ಇದನ್ನೆಲ್ಲ ಅದು ಹೇಗೆ ನೀವು ಸಹಿಸ್ಕೊಂಡಿದ್ದೀರೋ ನಾವು ನೆನೆಸ್ಕೊಂಡ್ರೂ ಕೂಡ ಮೈ ಜುಮ್ಮಣ್ಣತ್ತಪ್ಪ. ಸರಿ ರೀ, ಕೇಳಬಾರ್ದನ್ನೆಲ್ಲ ಕೇಳಿ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದೆವು ಅಂತ ಅನಿಸುತ್ತೆ. ಬರ್ತೀವ್ರಿ, ಬರೇ. ಈ ಗತಿ ಏನು ಪ್ರಯೋಜನ? ಮಾಡಬಾರ್ದು ಕೆಲಸ ಮಾಡ್ಕೊಂಡು ಬಂದಲ್ಲ ನಿನ್ನ ಮಗಳು. ಆಗಲೇ ಅವಳನ್ನ ಸಿಗದ್ ತೋರಣ ಕಟ್ಟಿದ್ರೆ ನಿನ್ನನ್ನು ನನ್ನ ಅಮ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ, ಎದೆಲಿಟ್ಕೊಂಡು ಪೂಜಿಸ್ತಾ ಇದ್ದೆ. ಆದರೆ ನೀನು ಅವಳು ಪರ ವಹಿಸ್ಕೊಂಡು ನನ್ನ ತಲೆನೇ ಕೆಡ್ಸಕ್ಕೆ ಬರ್ತಾ ಇದೆಯಾ? ನೋಡಿದ್ಯಾ ಜನ ಹೇಳಿದ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಂಡೆ ತಾನೆ? ನೀನು ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ಅವಳನ್ನ ಅಕ್ಕನಾಗಿ ಪಡೆದಿದ್ದ ಕರ್ಮಕ್ಕೆ ಅನ್ನಬಾರ್ದೆಲ್ಲ ಅನ್ನಿಸ್ಕೊಂಡು ಕೇಳಬಾರ್ದನ್ನೆಲ್ಲ ಕೇಳಿಸ್ಕೊಂಡು ಜೀವ ಹಿಡ್ಕೊಂಡು ಬದುಕ್ತಾ ಇದ್ದೀನಿ. ಇಂಥ ಬದುಕನ್ನ ಬದುಕೋದಕ್ಕಿಂತ ಸಾಯೋದೇ ವಾಸಿ. ಆದ್ರೂ ನಾನು ಯಾಕೆ ಬದುಕಿದ್ದೀನಿ ಗೊತ್ತಾ? ನನ್ನ ಗಂಡನಿಗೋಸ್ಕರ. ಅರ್ಚನೆ ಕೊಡುವಾಗ ನನ್ನ ಶಾಸ್ತ್ರಿಗಳ ಹತ್ರ ಹೇಳಿದ ಮಾತು ಸತ್ಯ. ನನ್ನ ಪಾಲಿಗೆ ನನ್ನವರು ಅಂತ ಅನ್ನಿಸ್ಕೊಂಡವರೆಲ್ಲ ಸತ್ತು ಹೋಗಿದ್ದಾರೆ. ನನಗೆ ಅಂತ ಇರೋದು ನನ್ನ ಗಂಡ ಮಾತ್ರ. ನನಗವರು, ಅವ್ರಿಗೆ ನಾನು. ನೀವೆಲ್ಲ
ಬೇಡ ಬೇಡ ಅಂದ್ರು ನನ್ನನ್ನು ಕಾಡೋದಕ್ಕೆ ಅಂತಾನೆ ಒಕ್ಕರ್ಸ್ಕೊಂಡಿರೋ ಪ್ರಾರಬ್ಧಗಳು. ಇದೇ ಕೊನೆ. ಇನ್ ಯಾವತ್ತಾದ್ರೂ ನಾನು ಹಿಂದೆ ಬರೋದಾಗ್ಲಿ ಇಲ್ಲ ನನ್ನನ್ನು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡ್ತೇನೆ ನಿಮ್ಮ ಅಣ್ಣ ಅವಳು ರಂಗಕ್ಕನ ಮನೆಗೆ ಹೋಗಿ ಬಂದಿದ್ದಾರೆ. ಅವಳು ಹೋಗಲಿ, ನಿಮ್ಮ ಅಣ್ಣ ಆದರೂ ನಮ್ಮ ಹತ್ರ ಒಂದು ಮಾತು ಹೇಳಿಲ್ವಲ್ಲ. ಅಯ್ಯ, ಅವ್ರಿಗೆ ನಮ್ಗೆ ಹೇಳೋ ದರ್ದಾದ್ರೂ ಏನಿದೆ ಅಂತೆ. ಅವನೇ ರಾಜ, ಇವಳೇ ರಾಣಿ, ಅವ್ರು ಆಡಿದ್ದೇ ಆಟ. ಈ ಅವಕಾಶನ ನೀವು ಸರಿಯಾಗಿ ಬಳಸ್ಕೋಬೇಕಾಗಿತ್ತು ಅಂತೆ. ಈ ಸಂಗೀತ ಬೇರೆ ಯಾರೂ ಅಲ್ಲ, ನಮ್ಮ ಸಿತಾರನ ಅಕ್ಕನೇ. ಈಗ ಅವಳಿಗೆ ಅತ್ತೆಯಾಗಿ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಇದರಲ್ಲಿ ನಮ್ಮ ಜೈರಾಮ್ನು ಅಷ್ಟೇ ಪಾಲುಗಾರ. ಹಾಗೆ ಹೀಗೆ ಅಂತ ಉಪ್ಪು ಖಾರ ಹಚ್ಚಿ ಕತೆ ಕಟ್ಬಿಟ್ಟಿದ್ದಿದ್ರೆ ಆಗ ರಂಗತ್ತೆ ಮತ್ತು ಪುಟ್ಟಣ್ಣ ಮಾಮ ಬಾರ್ಕೋಲ್ ತೊಗೊಂಡು ಬಾರಿಸಿರೋರು ಅವ್ರಿಗೆ. ಈ ಮಂಕೆ ಬಾರ್ಕೋಲ್ ತೊಗೊಂಡು ಬಾರಿಸ್ತಾ ಇದ್ದಿದ್ದು ಅವ್ರಿಗಲ್ಲ, ಮೊದಲು ನಮಗೆ ಬಾರಿಸ್ತಾ ಇದ್ರು. ನಮ್ಗ ಯಾಕೆ? ಯಾಕ ಸಂಬಂಧಗಳನ್ನು ಮರೆತು ಮದುವೆಯಾಗಿ ಬಂದಿರೋ ಅಂಥವ್ರ ಮನೇಲಿ ನೀವು ಇದ್ದೀರಲ್ಲ, ನೀವೇನು ಮನುಷ್ಯರೋ ಪ್ರಾಣಿಗಳು ಅಂದಿರೋರು. ತನ್ನಕ್ಕೋಸ್ಕರ ಮರ್ಯಾದೆ ಇಲ್ಲದೆ ಆ ಮನೇಲಿ ಇದ್ದಿರಲ್ಲ, ಇಂಥ ಬದುಕೋಕ್ಕಿಂತ ನೇಣು ಹಾಕೊಂಡು ಸಾಯ್ರಿ ಅಂತ ನಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿರೋರು. ಮೊದಲೇ ಮಡಿ ಮೈಲ್ಗೆ ಅಂದರೆ ಪ್ರಾಣ ಬಿಡೋ ಜನ ಅವರು. ನಮಗೂ ಅವರು ಮದುವೆ ಮಾಡ್ಕೊಂಡು ಬಂದಿದ್ದು ಸುತಾರಂ ಇಷ್ಟ ಇಲ್ಲ, ಅದಕ್ಕೆ ಅವ್ರ ಹತ್ರ ದಿನಾ ಜಗಳ ಕಾಯ್ತಿರ್ತೀವಿ ಅಂತ ಹೇಳಿದ್ರಾಯ್ತಪ್ಪ. ಸುಮಿತ್ರಾ, ಪರಿಸ್ಥಿತಿ ಹೀಗಿದೆ ಅಂತ ಅಕ್ಕಾಭಾವನ್ಗೆ ಏನಾದರೂ ಗೊತ್ತಾದರೆ ಕೈ ತೊಳೆಯೋದಿರಲಿ, ಒಂದು ಹನಿ ನೀರು ಸಹಿತ ಕುಡಿಯಲ್ಲ. ಎಲ್ಲ ಗೊತ್ತಿದ್ರು ಇನ್ನೂ ನಾವು ಈ ಮನೇಲೇ ಇದ್ದೀವಿ ಅಂತ ಅಂದರೆ ಈ ಜನ್ಮದಲ್ಲೇ ಅವ್ರು ನಮ್ಮ ಮುಖ ನೋಡಲ್ಲ, ಗೊತ್ತಾ? ಪರಿಸ್ಥಿತಿ ನಮ್ಮ ಪರವಾಗಿದ್ದಿದ್ರೆ ನಾ ಸುಮ್ಮನೆ ಇರ್ತಿದ್ದೇನೆ, ಯಾವತ್ತೋ ಹೇಳ್ತಿದ್ದೆ. ಅದರ ಪರಿಣಾಮ ಜೈರಾಮ್ ಸಂಗೀತ ಮೇಲೆ ಆಗೋ ಬದಲು ನಮ್ಮ ಕೊರಳಿಗೆ ಸುತ್ತಕೊಳ್ಳುತ್ತೆ ಅನ್ನೋ ಕಾರಣದಿಂದ ಸುಮ್ಮನಿದ್ದೀನಿ, ತಿಳ್ಕೊ. ಅದು ನಿಜಾನೇ. ರಂಗು, ಗಿರ್ಜಾ ಹೇಳಿದ್ದೆಲ್ಲ ನಿಜ ಅಂತ ನಿನಗನ್ನಿಸ್ತಾ ಇದೆಯಾ? ಹಾಗೇನಾದರೂ ಇದ್ದಿದ್ರೆ ನಮ್ಮ ಹತ್ರ ಯಾಕ್ರಿ ಅವಳು ಮುಚ್ಚಿಡ್ತಿದ್ಲ? ನಮ್ಮ ಗಿರ್ಜಂಗೆ ಈ ಸುಳ್ಳು ತಟವಟ ಗೊತ್ತಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಬೇಡ ಬೇಡ ಅಂತ ಹೇಳಿಬಿಡ್ತಾಳೆ ಅಷ್ಟೇ. ಅವಳು ಹೇಳಿದ ಮೇಲೆ ನನಗೆಷ್ಟೋ ಸಮಾಧಾನ ಆಯ್ತು ರೀ. ಅದೇ ಅದಕ್ಕೆ ಕಣೆ ಹಿರಿಯರು ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತನ್ಬಿಟ್ಟು. ನಾವೇ ಇಲ್ಲದನ್ನು ಕಲ್ಪನೆ ಮಾಡಿಕೊಂಡು ಏನು ನೋಡು. ನೀನು ಗಿರಿಜನಿಗೆ ಫೋನ್ ಮಾಡಿ ವಿಷಯ ತಿಳ್ಕೊಂಡಿದ್ದು ತುಂಬ ಒಳ್ಳೆಯದಾಯಿತು. ನಾವು ತಾಳ್ಮೆ ವಹಿಸದೆ ಏಕಾಏಕಿ ಅವ್ರ ಮನೆಗೆ ನುಗ್ಗಿ ಎಲ್ಲರ ಮುಂದೆ ಇಲ್ಲದ ಪ್ರಶ್ನೆ ಕೇಳಿ ಅಲ್ಲಿ ಇಲ್ಲದ ಸಮಸ್ಯೆನ ನಾವೇ ಸೃಷ್ಟಿ ಮಾಡ್ತಿದ್ವೋ ಏನು. ನಾವು ಬಿತ್ತಿದ ಸಂಶಯದ ಬೀಜ ಆ ಮನೆಯವರ ಮನಸ್ಸಿನಲ್ಲಿ ಬೇರೂರಿ ಅವರು ಇನ್ನೇನೇನು ಕಲ್ಪನೆ ಮಾಡ್ಕೋತಿದ್ರೋ ಏನು. ಸದ್ಯ ಅಂಥ ಅವಘಡ ಆಗಲಿಲ್ಲ. ಅದೇ ನಾವು ಅವ್ರಿಗೆ ಮಾಡಿದ ದೊಡ್ಡ ಉಪಕಾರ. ಮನಸ್ಸಿಗೆ ಅದು ಎಷ್ಟೇ ಸಮಾಧಾನ ಮಾಡಿಕೊಂಡ್ರೂ ಆವತ್ತು ಸಂಗೀತ ನಡ್ಕೊಂಡ ರೀತಿ ಯಾಕೋ ಸಂದೇಹ ಮೂಡಿಸ್ತಿದೆಯಲ್ಲ. ಜೈರಾಮನಿಗೆ ಸಾಧಾರಣವಾದ ತಲೆನೋವು ಮಾತ್ರೆ ತರೋಕ್ಕೆ ಅಷ್ಟು ಗಾಬರಿಯಿಂದ ಓಡೋಡಿ ತರಬೇಕಿತ್ತ? ಡ್ಯಾಡಿ, ಮೈ ಹೋಮ್ಸ್ ಕನ್ಸ್ಟ್ರಕ್ಷನ್ ಜೊತೆ ಟೈಅಪ್ ಅಗ್ರಿಮೆಂಟ್ ರೆಡಿ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ನ ಸೈನ್ ಮಾಡಿದ್ರೆ
ನಾನು ಅವ್ರಿಗೆ ಕಳಿಸ್ಕೊಡ್ಬೋದು. ಕೊಡು. ಡ್ಯಾಡಿ, ಏನಾಯಿತು? ಸಂತೋಷ್ ಅವ್ರ ತಂದೆನೇ ಗಮನಿಸ್ತಾ ಇದ್ದಾರೆ. ಸಂತೋಷಿಗೆ ಅನುಮಾನ ಬರೋದಕ್ಕಿಂತ ಮುಂಚೆ ಏನಾದರೂ ಮಾಡಬೇಕಲ್ಲ. ಡ್ಯಾಡಿ, ಒಂದು ನಿಮಿಷ. ತಿಂಡಿ ಆದ ತಕ್ಷಣ ನೀರು ಕುಡೀರಿ ಅಂತ ಎಷ್ಟು ಸಲ ಹೇಳ್ತೀನಿ ನಾನು. ಪ್ರತಿ ಸಲ ನೀವು ಮರ್ತೇ ಹೋಗ್ತೀರಪ್ಪ. ಹಾಂ, ಎಲ್ಲ ಸರಿಯಾಗಿದೆ. ಸೈನ್ ಮಾಡ್ತೀವಿ. ಸ್ಟಾಪ್ ಇಟ್. ಏನಂತ ತಿಳ್ಕೊಂಡಿದ್ದೀರ ನೀವು? ನನ್ನ ಕಳ್ಳ ಅಂತನಾ? ಏನು ಹೀಗೆ ಮಾತಾಡ್ತಾ ಇದೀಯಾ? ಸುಮ್ಮನೆ ಇರೋನ್ನ ಕೆಣಕಿ ಮಾತಾಡೋ ಹಾಗೆ ಮಾಡ್ತಿರೋರು ನೀವು. ಅಗ್ರಿಮೆಂಟ್ ಪೇಪರ್ನ ರೆಡಿ ಮಾಡಿಕೊಂಡು ಸೈನ್ ಮಾಡಿಸ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಬಂದೆ. ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನೀವು ಗಮನಿಸಬೇಕು. ನಿಮ್ಮ ಕೈಯಿಂದ ಡಾಕ್ಯುಮೆಂಟ್ಸ್ ತಗೊಂಡು ನೋಡೋದಕ್ಕೆ ಈ ಹೆಂಗ್ಸ್ ಯಾರು? ಸಂತೋಷ್. ಡ್ಯಾಡಿ, ನಿಮ್ಗೆ ಇವ್ರು ಏನೇ ಆಗಿರ್ಬೋದು, ಆದ್ರೆ ನನ್ಗೆ ಇವರು ಏನೇನೂ ಅಲ್ಲ. ಡ್ಯಾಡಿ ಹತ್ರ ಡಾಕ್ಯುಮೆಂಟ್ಸ್ ಕಿತ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಅಗ್ರಿಮೆಂಟ್ಸ್ ಪೇಪರ್ ಜೊತೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಳ್ಳೋದಕ್ಕೆ ಬಾಂಡ್ ಪೇಪರ್ ಇಟ್ಟಿದ್ದೀನಿ ತಿಳ್ಕೊಂಡಿದ್ದೀರಾ? ಪ್ಲೀಸ್ ಸಂತೋಷ್, ನೀವು ನನ್ನ ತಪ್ಪಾಗಿ ತಿಳ್ಕೊಳ್ತಿದ್ದೀರಾ. ಅಂತ ಯಾವ ಕೆಟ್ಟ ಉದ್ದೇಶನೂ ನನಗಿಲ್ಲ ರೀ. ನನಗೂ ಎಲ್ಲ ಅರ್ಥ ಆಗತ್ತೆ. ನಾನೇನು ಸಣ್ಣ ಮಗು ಅಲ್ಲ. ನೀವು ಈ ಮನೆಗೆ ಬಂದಾಗ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಅಸಲಿ ಗುಣ ಗೊತ್ತಾದ್ಮೇಲೆ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಏನು ನೀನು ತಿಳ್ಕೊಂಡಿರೋದು? ಸಂಗೀತ ಬಗ್ಗೆ, ಅವಳ ವ್ಯಕ್ತಿತ್ವದ ಬಗ್ಗೆ ನಿನ್ಗೇನೋ ಗೊತ್ತು? ಸ್ಟಾರ್ಟ್ ಮಾಡಿ ಡ್ಯಾಡಿ. ಇಷ್ಟು ವರ್ಷ ಎದೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಅಮ್ಮನ ನೆನಪುಗಳನ್ನ ಗಾಳಿಯಲ್ಲಿ ತೂರಿ ಇವಳನ್ನ ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀರಾ. ಹೀಗೆ ಬಿಟ್ರೆ ನೆನಪುಗಳನ್ನೇ ಮರ್ತೋಗ್ತೀರಾ ನೀವು. ರೂಮಲ್ಲಿರೋ ಅಮ್ಮನ ಫೋಟೋನೇ ತೆಗೆದಾಕಿ ಇವಳ ಫೋಟೋನ ಹಾಕೊಂಡ್ಬಿಡ್ತೀರಾ. ಭಾವನೆಗಳೇ ಸತ್ತು ಹೋದ್ಮೇಲೆ ನಿಮ್ಗೆ ಇಷ್ಟೊಂದು ಕೋಪ ಹೇಗೆ ಬರುತ್ತೆ ಡ್ಯಾಡಿ? ಮಗನಿಗಿಂತ ನೆನ್ನೆ ಮೊನ್ನೆ ಬಂದವಳೆ ದೊಡ್ಡೋಳಾಗ್ಬಿಟ್ಲಾ ನಿಮ್ಗೆ? ಸಂತೋಷ್, ಪ್ಲೀಸ್ ನನ್ನ ಮಾತು ಕೇಳಿ. ನೀವು ಶಟ್ ಅಪ್. ಇದು ತಂದೆ ಮಗನ ನಡುವೆ ನಡೀತಾ ಇರೋ ವಾಗ್ವಾದ. ಉರಿಯೋ ಬೆಂಕಿಗೆ ತುಪ್ಪ ಹಾಕೋದು ಅಷ್ಟೇ ನಿಮ್ಮ ಕೆಲಸ. ಉರಿತಾ ಇರೋ ಬೆಂಕಿ ನೋಡ್ತಾ ಸಂತೋಷ ಪಡಿ, ಅದನ್ನು ಆರಿಸೋ ಥರ ನಾಟಕ ಮಾಡಬೇಡಿ.
ಡ್ಯಾಡಿ, ನೀವು ಮಾಡಿರೋ ತಪ್ಪಿನ ಹಿಂದೆ ಏನೋ ಬಲವಾದ ಕಾರಣ ಇದೆ. ನಾನು ದುಡುಕ್ಬಾರ್ದು ಅಂತ ಎಲ್ಲದನ್ನೂ ಸಹಿಸ್ಕೋತಾನೆ ಇದ್ದೀನಿ. ಆದರೆ ಪದೇ ಪದೇ ನೀವು ಎಲ್ಲದಕ್ಕೂ ಈ ಹೆಂಗಸನ್ನೇ ವಹಿಸ್ಕೊಂಡು ಬರ್ತಾ ಇರೋದು ನೋಡಿದ್ರೆ ನೀವು ಮಾಡಿರೋ ತಪ್ಪಿನ ಹಿಂದೆ ಯಾವುದೇ ಬಲವಾದ ಕಾರಣನೂ ಇಲ್ಲ. ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವಳನ್ನ ಕಟ್ಕೊಂಡಿದ್ದೀರಾ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು, ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಕಷ್ಟಪಟ್ಟು ದುಡ್ದಿರೋ ಆಸ್ತಿನ ಇವಳ ಮೇಲೆ ಸುರಿದು ಇವಳ ಮುಂದೆ ಮಂಡಿ ಇವ್ರು ಕೂತ್ಕೊಳ್ಳೋಂಥ ಕರ್ಮ ನಿಮಗೆ ಬೇಕಿತ್ತಾ? ಮುಟ್ಟಾಗಿ ಕೆಲಸ ಮಾಡ್ಬಿಡ್ರಿ ಡ್ಯಾಡಿ ನೀವು. ನಾನು ಜನ್ಮ ಕೊಟ್ಟ ಮಗನೇನೋ ನೀನು? ಯಾವ ಕೆಟ್ಟ ಗಾಳಿ ಸೋಕಿದ್ಯೋ ನಿನಗೆ? ಆಯುಧನೇ ಇಲ್ಲದೆ ನನ್ನ ಎದೆನೆ ಚುಚ್ಚಿಬಿಟ್ಟೆಲ್ಲೋ, ಎದೆ ಗುಂಡಿಗೆ ಹೊಡೆದು ಸಾಯೋ ಹಾಗೆ ಮಾಡಿಬಿಟ್ಟೆಲ್ಲೋ. ಅವಳು ಸುಮ್ಮನೆ ಇದ್ದಾಳೆ ಅಂತ ಅವಳಿಗೆ ಆಡಬಾರ್ದು ಮಾತನ್ನಾಡಿ ಪಾಪ ಕಟ್ಕೋತಾ ಇದೀಯ ನೀನು. ಅವಳು ಕಾಲದ ತೊಳೆದು ಆ ನೀರು ಕುಡಿದ್ರು ಆ ಪಾಪ ಪರಿಹಾರ ಆಗೋದಿಲ್ವಾ? ಆಗೋದಿಲ್ಲ. ವಿನಾಕಾರಣ ಪಾಪದ ಕೂಡ ತುಂಬ್ಕೋಬೇಡ. ಅರ್ಥ ಮಾಡ್ಕೋ. ಇವತ್ತೇ ಕೊನೆ. ಮತ್ತೆ ಹೀಗೆಲ್ಲ ಮಾತಾಡಿದರೆ ಪರಿಣಾಮ ನೆಟ್ಟಗಿರಲ್ಲ. ಹುಷಾರ್. ಅಕ್ಕ, ಇವಳೇ ರಾಜಿ. ಇವಳ ಬಗ್ಗೆ ನಾ ಹೇಳೋದಕ್ಕಿಂತ ನಿನ್ನ ಕೈಲಿ ಕೊಟ್ಟಿದ್ದೀನಲ್ಲ ಕೇಸ್ ಹಿಸ್ಟ್ರಿ, ಅದು ನೋಡು ಒಂದ್ಸಲ. ಪರವಾಗಿಲ್ಲ, ಚೆನ್ನಾಗೇ ಪಳಗಿದ್ದಾಳೆ. ತಗೊಳ್ಳಿ. ಏನಿದು? ಖರ್ಜೂರ. ನನಗೆ ಯಾರೇ ಹೊಸ್ದಾಗಿ ಪರಿಚಯ ಆದರೂ ಖರ್ಜೂರ ಕೊಟ್ಟು ಮಾತಾಡ್ಸೋದೇ ನನ್ನ ಪದ್ಧತಿ. ಯಾಕೆಂದ್ರೆ ವಿಶ್ವಾಸ ಗಟ್ಟಿಯಾಗಿರತ್ತೆ, ನಾನು ಕೈ ಹಾಕೋ ಕೆಲಸ ಕೈಗೂಡತ್ತೆ. ತಗೊಳ್ಳಿ. ಅಯ್ಯ ತಗೊಳ್ಳಿ. ತಗೊಳ್ಳಿ ನೀವು. ಅಯ್ಯ, ಕೊಟ್ಟಿರೋದೇನಕ್ಕೆ? ತಿನ್ನಕ್ಕೆ. ತಿನ್ನಿ ತಿನ್ನಿ. ಅಮರೇ, ಪೇಪರ್ನಲ್ಲಿರೋದನ್ನ ನೋಡಿ ನನ್ನನ್ನು ಅಳಿಬೇಡಿ. ಕಸುಬೇನಂತ ಮೊದಲು ಹೇಳಿ, ಕೆಲಸ ಆದಮೇಲೆ ನನ್ನ ಕಿಮ್ಮತ್ತೇನು ಅಂತ ನಿಮಗೆ ಗೊತ್ತಾಗತ್ತೆ. ಹೌದು, ನೀನು ಮೊದಲು ಅಡುಗೆ ಕೆಲಸ ಮಾಡ್ತಿದ್ದೆ. ಹ್ಞೂ ಹೌದು. ಹಾಗಿದ್ಮೇಲೆ ಅದನ್ನು ಬಿಟ್ಟು ಈ ದಂಧೆಗೆ ಯಾಕೆ ಬಂದೆ? ಯಾಕೆ? ಸುಖ ಅನ್ನೋದು ನಿಮ್ಮೊಬ್ರು ಸ್ವತ್ತಾ? ನಾವೆಲ್ಲ
ಮಸ್ತಿ ಮಾಡೋದು ಬೇಡವಾ? ತಂಗಳು ತಿನ್ಕೊಂಡು ಮುಸ್ರೆ ತಿಕ್ಕೊಂಡು ಜೀವನ ಪೂರ್ತಿ ಬಿದ್ದಿರ್ಬೇಕಾ? ಕಣ್ಣಿಗೆ ಬೇಕು ಅಂತ ಅಂದಿದ್ದನ್ನ ತಗೋಬೇಕು, ನಾಲ್ಗೆ ಬಯಸಿದ್ದನ್ನ ತಿನ್ಬೇಕು. ಅಂತ ಬದುಕಲಿಲ್ಲ ಅಂದ್ರೆ ಏದೋ ಸತ್ತಂಗೆ. ಅಕ್ಕ, ಇವಳ ಲೈಫ್ ಸ್ಟೈಲ್ಗೆ ಅಡುಗೆ ಕೆಲಸದಿಂದ ಬರೋ ದುಡ್ಡು ಯಾವ ಮೂಲೆಗೂ ಸಾಲಲ್ಲ. ಹಾಗೆ ಅಂತ ಇವಳು ಇನ್ನೊಬ್ರ ಹತ್ರ ಅನ್ನಿಸ್ಕೊಂಡು ಸುಮ್ಮನೆ ಇರೋ ಹೆಂಗಸೂ ಅಲ್ಲ. ದುಡ್ಡು ಸಿಗುತ್ತೆ ಅಂತಂದರೆ ಯಾವನ್ನ ಬೇಕಾದ್ರೂ ಯಾಮಾರಿಸ್ತಾಳೆ, ಏನು ಬೇಕಾದ್ರೂ ಮಾಡ್ತಾಳೆ. ಗಾಂಜಾ ಕೇಸಲ್ಲಿ ಫಿಟ್ಟಾಗಿ ಒಳಗಡೆ ಇದ್ಲು, ಹೊರಗಡೆ ಬಂದು 1 ತಿಂಗಳಾಗಿದೆ ಅಷ್ಟೇ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀಯಾ? ಏನು ಮಾಡಬೇಕು? ವಿಷ ಹಾಕಬೇಕು.